ಎಸ್ ಪವಿತ್ರ ಜೊತೆಗೆ ಇನ್ನೊಬ್ಬ ಆರೋಪಿ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ. ದರ್ಶನ್ನ ಆಪ್ತ A14 ಆರೋಪಿ ಪ್ರದೋಷ್ ರಿಲೀಸ್ ಆಗಿರುವಂತಹ ವ್ಯಕ್ತಿ. ಪರಪ್ಪನ ಅಗ್ರಹಾರ ಜೈಲಿಂದ ಇಬ್ರು ಕೂಡ ಆಚೆ ಬಂದ್ರು. ಆ ದೃಶ್ಯಗಳನ್ನ ನೋಡಿದ್ವಿ. 3 ದಿನಗಳ ನಂತರದಲ್ಲಿ ಬೇಲ್ ಸಿಕ್ಕು 3 ದಿನದ ನಂತರದಲ್ಲಿ ಇಬ್ಬರು ಜೈಲಿಂದ ಹೊರಗೆ ಬಂದಿದ್ದಾರೆ. ಶನಿವಾರ ರಜೆ ಇತ್ತು, ರವಿವಾರ ಸಹಜವಾದಂತಹ ರಜೆ. ಇನ್ನು ಸೋಮವಾರ ನಿನ್ನೆ ಆದ್ರೂ ಕೂಡ ಅವರು ಆಚೆಗೆ ಬರ್ತಾರೆ ಅನ್ನುವಂತಹ ಸಾಧ್ಯತೆಗಳಿತ್ತು. ಬಟ್ ಒಂದಿಷ್ಟು ಬೇಲ್ ಪ್ರಕ್ರಿಯೆಗಳು, ಯಾಕಂದ್ರೆ ಹೈಕೋರ್ಟ್ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರೋದು. ಆ ಷರತ್ತಿನ ಪ್ರಕಾರವಾಗಿ ಷರತ್ತುಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ ಆರೋಪಿಗಳು. ಶ್ಯೂರಿಟಿ, ಬಾಂಡ್, ಇನ್ನಿತರೆ ಷರತ್ತುಗಳನ್ನು ಕೊಡಬೇಕಾಗತ್ತೆ, ಪೂರೈಕೆ ಮಾಡಬೇಕಾಗತ್ತೆ. ಒಂದಿಷ್ಟು ಪ್ರಕ್ರಿಯೆಗಳು ಮುಗಿಯೋದಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನೆ ಕೂಡ ಸೋಮವಾರ. ಇದು ಪ್ರಮುಖವಾಗಿ ಹೈಕೋರ್ಟ್ ಆದೇಶದ ಪ್ರತಿ ಏನಿದೆ ಅದು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಈ ಆರೋಪಿಗಳು ಇಲ್ಲಿನ ಅಧಿಕಾರಿಗಳ ಕೈಗೆ ಸಿಕ್ಕಿರಲಿಲ್ಲ. ಆದೇಶದ ಪ್ರತಿ ರಿಲೀಸ್ ಮಾಡಬೇಕು ಅನ್ನುವಂಥ ಆದೇಶ ಏನಿತ್ತು, ಬೇಲ್ ಮಂಜೂರಾಗಿದೆ ಅಂತ, ಆ ಆದೇಶದ ಪ್ರತಿ ನಿನ್ನೆ 7:20 ಪರಪ್ಪನ ಅಗ್ರಹಾರದ ಜೈಲು ಸಿಬ್ಬಂದಿಗಳಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ ಕೇಸ್ ಸಂಜೆ 6 ಗಂಟೆ ಹೊತ್ತಿಗೆ ಏನಾದರೂ ಆ ಒಂದು ಆದೇಶದ ಪ್ರತಿ ಸಿಕ್ಕಿದ್ದಿದ್ರೆ ನಿನ್ನೆ ಸಂಜೆನೆ ಪವಿತ್ರ ಗೌಡ ಮತ್ತು ಪ್ರದೋಷ್ ಆಚೆ ಬರಬೇಕಾಗಿತ್ತು. ಲೇಟ್ ಆಗಿರೋ ಕಾರಣ 7:20 ಆ ಒಂದು ಆದೇಶದ ಪ್ರತಿ ಸಿಕ್ಕಿರೋ ಕಾರಣ ರಿಲೀಸ್ ಆಗಲಿಲ್ಲ. ಆ ಪ್ರಕ್ರಿಯೆಗಳು ನಿನ್ನೆಗೆ ಮುಗಿತು. ಈಗ ಬೆಳಿಗ್ಗೆ ಪರಪ್ಪನ ಅಗ್ರಹಾರದ ಜೈಲು ಪಂಜರದಿಂದ ಪವಿತ್ರ ಗೌಡ ಮತ್ತು ಈ ಪ್ರಕರಣದ ಮತ್ತೊಬ್ಬ ಆರೋಪಿ ದರ್ಶನ್ ಆಪ್ತ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 14 ಪ್ರದೋಷ್ ಇಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬಂದಿದ್ದಾರೆ. ನಿನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ A2 ದರ್ಶನ್ ಕೂಡ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಅಲ್ಲಿಂದ ಬೇಲ್ ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಮತ್ತೆ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ಸದ್ಯಕ್ಕೆ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆಯಾಗಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲು ಪಂಜರದಿಂದ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಕಳೆದ 6 ತಿಂಗಳಿಂದ ಜೈಲು ವಾಸದಲ್ಲಿದ್ದಂಥ ಪವಿತ್ರ ಗೌಡ ಇದೀಗ ತಾನೇ ರಿಲೀಸ್ ಆಗಿ ತಮ್ಮ ಮನೆ ಕಡೆ ಹೊರಟಿದ್ದಾರೆ. ಪವಿತ್ರ ಗೌಡ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಂಥ ಪ್ರದೋಷ್ ದರ್ಶನ್ ಆಪ್ತ ಈ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 14 ಪ್ರದೋಷ್ ಈತನು ಕೂಡ ರಿಲೀಸ್ ಆಗಿದ್ದ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲಿಂದ ಈ ಇಬ್ಬರು ಆರೋಪಿಗಳು ಬೇಲ್ ಮೇಲಿಗೆ ಹೊರಗೆ ಬಂದಿರೋದು. ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಮಂಜೂರು ಮಾಡಿ ಶುಕ್ರವಾರ ಜಾಮೀನು ಮಂಜೂರಾಗಿರೋದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 7 ಜನರಿಗೆ, ಅದರಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂಗೆ ಒಟ್ಟಾರೆಯಾಗಿ 7 ಜನಕ್ಕೆ ಬೇಲ್ ಮಂಜೂರಾಯಿತು. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆನೇ ಇದ್ರು. ಆ ಸಂದರ್ಭದಲ್ಲಿನೇ ಪೂರ್ಣ ಪ್ರಮಾಣದ ಬೇಲ್ ಕೂಡ ಲಭ್ಯ ಆಗಿದೆ. 7 ಜನ ಆರೋಪಿಗಳಿಗೂ ಕೂಡ ಬೇಲ್ ಮಂಜೂರು ಶುಕ್ರವಾರ. ಶನಿವಾರ ಮತ್ತು ರವಿವಾರ ಬೇಲ್ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲಿಲ್ಲ. ಸಾಲು ರಜೆ ಹಿನ್ನೆಲೆಯಲ್ಲಿ, ಸಹಜ ರಜೆ ಹಿನ್ನೆಲೆಯಲ್ಲಿ. ಇನ್ನು ಸೋಮವಾರ ನಿನ್ನೆ ಕೂಡ ಬೇಲ್ ಪ್ರಕ್ರಿಯೆಗಳು ಕೂಡ ಪೂರ್ಣ ಆಗಲಿಲ್ಲ. ಸಂಜೆ ಲೇಟ್ ಆಯಿತು ಆದೇಶದ ಪ್ರತಿ ಸಿಗೋದಕ್ಕೆ ಜೈಲು ಅಧಿಕಾರಿಗಳಿಗೆ. ಆ ಕಾರಣದಿಂದ ಈಗ ಪವಿತ್ರ ಗೌಡ ಮತ್ತು ಪ್ರದೋಷ್ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದಿದ್ದ. 6 ತಿಂಗಳಿಂದ ಸೆರೆಮನೆಯಲ್ಲಿದ್ದಂಥ ಪವಿತ್ರ ಗೌಡ, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ A1 ಆರೋಪಿ, ಪ್ರದೋಷ್ A14 ಆರೋಪಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಈಗ ಹೊರಗೆ ಬಂದಿದ್ದ. ಶುಕ್ರವಾರ ಹೈಕೋರ್ಟ್ ಇಂದ ಬೇಲ್ ಮಂಜೂರಾಗಿರುವಂತದ್ದು. ಒಟ್ಟಾರೆಯಾಗಿ 7 ಜನಕ್ಕೆ, ದರ್ಶನ್ ಪವಿತ್ರ ಗೌಡ ಸೇರಿದಂಗೆ 7 ಜನರಿಗೆ ಬೇಲ್ ಮಂಜೂರಾಯಿತು. ಪೂರ್ಣ ಪ್ರಮಾಣದ ಬೇಲದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.